ಇರಾನ್ ಸೇನೆಯ ಕ್ಷಿಪಣಿ ನಿಗ್ರಹ ವ್ಯವಸ್ಥೆಯನ್ನೇ ಉಡಿಸ್ ಮಾಡಿದೆ ಇಸ್ರೇಲ್. ಈಗ ನೋಡಿ, ಇದು ಮುಗಿಯೋ ಲಕ್ಷಣಗಳಂತೂ ಇಲ್ಲವೇ ಇಲ್ಲ. ಇಷ್ಟಿನ ಸ್ವಲ್ಪ ಸೈಲೆಂಟ್ ಆಗಿದ್ರು ಅನ್ಕೊಳ್ಳೋಷ್ಟರಲ್ಲಿ ಈಗ ಮತ್ತೆ ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಮುಗಿಬಿದ್ದು ಬಿಟ್ಟಿದ್ದಾವೆ. ಇರಾನ್ ಸೇನೆಯ ಕ್ಷಿಪಣಿ ನಿಗ್ರಹ ವ್ಯವಸ್ಥೆಯನ್ನೇ ಇಸ್ರೇಲ್ ಉಡಿಸ್ ಮಾಡಿ ಹಾಕಿದೆ. ಇರಾನ್ ದೇಶದ ರಕ್ಷಣಾ ಮೂಲ ಸೌಕರ್ಯಗಳ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿರೋದು. 12ಕ್ಕೂ ಹೆಚ್ಚು ಇಸ್ರೇಲಿ ಫೈಟರ್ ಜೆಟ್ಗಳಿಂದ ಇರಾನ್ ಮೇಲೆ ನಿರಂತರವಾಗಿ ದಾಳಿಯಾಗಿದೆ. ಬೇಹುಗಾರಿಕಾ ಮಾಹಿತಿ ಆಧರಿಸಿ ಇರಾನ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ ಇಸ್ರೇಲ್. ಇರಾನ್ ದೇಶದ ದಾಳಿ ಮತ್ತು ರಕ್ಷಣಾ ಸಾಮರ್ಥ್ಯ ಎರಡಕ್ಕೂ ಇಸ್ರೇಲ್ನಿಂದ ಹಾನಿಯಾಗಿದೆ. ಇರಾನ್ ದೇಶದ ದಾಳಿ ಮತ್ತು ರಕ್ಷಣಾ ಸಾಮರ್ಥ್ಯ ಎರಡಕ್ಕೂ ಕೂಡ ಇಸ್ರೇಲ್ ಹಾನಿ ಮಾಡಿಬಿಟ್ಟಿದೆ. ಇರಾನ್ ರಾಜಧಾನಿ ತೆಹರಾನ್ ಸೇರಿದಂತೆ ಹಲವೆಡೆ ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿರೋದು. ಇತ್ತ ಇಸ್ರೇಲ್ನ ಐಫಾ ಬಂದರು ನಗರಿಯನ್ನೇ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ನಡೆಸಿದೆ. ಇಸ್ರೇಲ್ ದೇಶದ ಸೇನೆ ಮಾತ್ರ ಅಲ್ಲ, ವ್ಯಾಪಾರ ವಹಿವಾಟಿಗೂ ಕೂಡ ಧಕ್ಕೆಯಾಗಿದೆ. ಇರಾನ್ನ ಪೆಟ್ರೋಕೆಮಿಕಲ್ಸ್ ಫ್ಯಾಕ್ಟರಿ ಮೇಲೆ ನಡೆದ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಂಡಿರೋದು ಇಲ್ಲಿ ಇರಾನ್ ಇಸ್ರೇಲ್ ಮೇಲೆ. ಇರಾನ್ ಸಮರಕ್ಕೆ ಹೆಜ್ಬೊಲ್ಲಾ ಮತ್ತು ಹೌತಿ ಉಗ್ರ ಸಂಘಟನೆಗಳು ಕೂಡ ಕೈ ಜೋಡಿಸಿದಾವೆ. ನೋಡಿ, ಇಸ್ರೇಲ್ನ ಮತ್ತು ಅಮೆರಿಕದ ಪ್ರಮುಖ ಗುರಿ ಏನು, ಅದರಲ್ಲೂ ಇಸ್ರೇಲ್ ಅಂತ ಅನ್ಕೊಳ್ಳೋಣ. ಈ ಹೆಜ್ಬೊಲ್ಲಾ ಮತ್ತು ಹೌತಿ ಉಗ್ರ ಸಂಘಟನೆಗಳಿಗೆ ಇರಾನ್ ಬೆಂಬಲವನ್ನ ಕೊಡಬಾರದು. ನಮ್ಮ ಯುದ್ಧ ಇರಾನ್ ಜೊತೆಗಲ್ಲ, ಹೆಜ್ಬೊಲ್ಲಾ ಮತ್ತು ಹೌತಿ ಉಗ್ರ ಸಂಘಟನೆಗಳ ವಿರುದ್ಧ ಅನ್ನೋ ನಿಟ್ಟಿನಲ್ಲಿ ಇಸ್ರೇಲ್ ಮೊದಲಿನಿಂದ ಕೂಡ ಹೇಳಿಕೊಂಡು ಬಂದಿತ್ತು. ಅದಾದ ನಂತರ ಇರಾನ್ ಕೂಡ ಎಂಟ್ರಿ ಆಯಿತು. ಇತ್ತ ಇರಾನ್ ಈಗ ಅನುಭವಿಸ್ತಾ ಇರೋದು ಕಷ್ಟನ. ಇದೆಲ್ಲದರ ಜೊತೆಗೆ ಇರಾನ್ ಸೇನೆಯ ಕ್ಷಿಪಣಿ ನಿಗ್ರಹ ವ್ಯವಸ್ಥೆಯನ್ನೇ ಇಲ್ಲಿ ಇಸ್ರೇಲ್ ಉಡಿಸ್ ಮಾಡಿರೋದು. ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಕದನ ವಿರಾಮ ಘೋಷಣೆಯಾಗಿತ್ತು. ಈಗ ಏಕಾಏಕಿಯಾಗಿ ಇಸ್ರೇಲ್ ಮೇಲೆ ಇರಾನ್ ಮೇಲೆ ಇಸ್ರೇಲ್ ಪ್ರತಿ ದಾಳಿಯನ್ನ ನಡೆಸ್ತಾ ಇರೋದು ಗಮನಿಸ್ತಾ ಇದ್ದೀವಿ.